ರಾಜ್ಯದಲ್ಲಿ ಮುಂಗಾರು ಅಬ್ಬರ ಶುರುವಾಗಿದೆ. ಕೃತಿಕ ಮಳೆ ಹೊಡೆತಕ್ಕೆ ರೈತರು ಕಂಗಾಲಾಗಿದ್ದು, ಬೇಸಿಗೆ ಬೆಳೆಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿವೆ. ಊರೂರಲ್ಲೂ ಸುರಿತಾ ಇರೋ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತಿದೆ. ಜನರ ತಲೆ ಸತಿನೂ ಹೊಟ್ಟೆ ಎತ್ತು ತಂದಾಕಿದ್ದೇವೆ. ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಕೃತಿಕ ಮಳೆಯ ಹೊಡೆತಕ್ಕೆ ಕರುನಾಡಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ರಣಮಳೆ ಆರ್ಭಟಕ್ಕೆ ಜನರ ಬದುಕು ನೀರಾಬಟ್ಟೆಯಾಗ್ತಿದ್ದು, ಬಂಗಾರದಂತಹ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ಬೇಸಿಗೆ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳಿಗೆ ಜನ ಹೈರಾಣಾಗಿ ಹೋಗ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭಾರೀ ಮಳೆಯಾಗ್ತಿದೆ. ಅಥಣಿ ಪಟ್ಟಣದಲ್ಲಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಮರದ ಜೊತೆಗೆ 2 ವಿದ್ಯುತ್ ಕಂಬಗಳೂ ಸಹ ಬಿದ್ದು ಐಬಿ ಪ್ರದೇಶದಲ್ಲಿನ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಅಲ್ಲದೆ ಕೆಲಕಾಲ ಐನಾಪುರ ರಸ್ತೆ ಸಂಚಾರವೂ ಸ್ಥಗಿತಗೊಂಡಿತ್ತು. ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಧಾರವಾಡದ ಜನತಾನಗರದಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಪರಿಣಾಮ ರಾತ್ರಿ ಎಲ್ಲ ಜನ ಪರದಾಡಿದ್ದಾರೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುರಿತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗಾಳಿ ಮಳೆಗೆ ಜನರ ಬದುಕು ಬೀದಿಗೆ ಬೀಳ್ತಿದ್ದು, ಇರಕಲ್ಗಡ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ದಿಕ್ಕಾಪಾಲಾಗಿದೆ. ಮೇಲ್ಛಾವಣಿಯ ಕಬ್ಬಿಣದ ಕಂಬ ಕಿತ್ತು ಹೋದ ಪರಿಣಾಮ ಪಕ್ಕದಲ್ಲೇ ಇದ್ದ ಮನೆ ಮೇಲೆ ಬಿದ್ದಿದೆ. ಹೀಗಾಗಿ ಮನೆಯ ಕಿಟಕಿ ಗಾಜುಗಳೆಲ್ಲ ಪುಡಿಪುಡಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಪ್ಪಳದಲ್ಲಿ ಬೀಳ್ತಿರೋ ಮಳೆ ಸಾವು ನೋವನ್ನ ಹೊತ್ತು ತರ್ತಿದೆ. ಭೀಮನೂರ ಬಳಿ ಜೋರು ಮಳೆಗೆ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಇದೇ ರಸ್ತೆಯಲ್ಲಿ ಬೈಕಲ್ ಬರ್ತಿದ್ದ ಕಾಮನೂರಿನ ಕಿರಣ್ ಕಂಟ್ರೋಲ್ ಸಿಗದೆ ಡಿಕ್ಕಿ ಹೊಡೆದಿದ್ದಾನೆ. ಇದರ ಪರಿಣಾಮ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಹಾಮಳೆ ಹೊಡೆತಕ್ಕೆ ಮನೆ ಮಠಗಳೆಲ್ಲ ದಿಕ್ಕಾಪಾಲಾಗ್ತಿದೆ. ರಾಯರ ಸನ್ನಿಧಿ ಮಂತ್ರಾಲಯದಲ್ಲೂ ಕೃತಿಕ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ. ವೀಕೆಂಡ್ ಆಗಿದ್ದ ಕಾರಣ ರಾಯರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ಆದರೆ ಭಾರೀ ಮಳೆಯಾಗ್ತಿರೋ ಪರಿಣಾಮ ಭಕ್ತರು ಪರದಾಡಿದ್ದು, ಮಠದ ಪ್ರಾಂಗಣದಲ್ಲೆಲ್ಲ ನೀರು ತುಂಬಿದೆ. ಹೀಗಾಗಿ ಭಕ್ತರ ನೆರವಿಗೆ ಆಗಮಿಸಿದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮಳೆ ಜೊತೆ ಸಿಡಿಲ ಅಬ್ಬರವೂ ಜೋರಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲಿನ ಮಳೆ ಅಬ್ಬರಿಸಿದ್ದು, ಮುಕ್ಕಲಗುಡ್ಡ ತಾಂಡಾದಲ್ಲಿ ಸಿಡಿಲ ಹೊಡೆತಕ್ಕೆ ತೆಂಗಿನ ಮರ ಸುಟ್ಟು ಕರಕಲಾಗಿದೆ. ರಾತ್ರಿ ಸುರಿದ ಮಳೆಗೆ ರಾಯಚೂರಿನ ಮಾವಿನಬಾವಿ ಗ್ರಾಮದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಇದರಿಂದ ಇಡೀ ರಾತ್ರಿ ನಿವಾಸಿಗಳು ಜಾಗರಣೆ ಮಾಡಿದ್ರು. ಮನೆಗೆ ನುಗ್ಗಿದ್ದ ನೀರನ್ನ ಸ್ವಚ್ಛಗೊಳಿಸುವಷ್ಟರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಈ ಬಾರಿ ಅನ್ನದಾತರ ಗೋಳು ಹೇಳತೀರದಾಗಿದೆ. ಅಬ್ಬರಿಸ್ತಿರೋ ರಣಮಳೆಯಿಂದ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ರಾಯಚೂರಿನ ಲಿಂಗಸುಗೂರು ತಾಲೂಕಿನ ಪಿಕಳಿಹಾಳ ಗ್ರಾಮದಲ್ಲಿ ರೈತ ಬೆಳೆದಿದ್ದ ಪಪ್ಪಾಯ ನೆಲಕಚ್ಚಿ ಹೋಗಿದೆ. ನಿವೃತ್ತ ಅಧಿಕಾರಿ ಡಿಬಿ ಸೋಮನ ಮರಡಿ ಅನ್ನೋರು 8 ಎಕರೆಯಲ್ಲಿ ಪಪ್ಪಾಯಿ ಬೆಳೆ ಬೆಳೆದಿದ್ರು. ಇನ್ನೇನು ಪಪ್ಪಾಯ ಕಟಾವು ಮಾಡಬೇಕು ಅನ್ನೋ ಹೊತ್ತಲ್ಲಿ ಬರಸಿಡಿಲು ಬೆಳೆದಂತಾಗಿದೆ. ಯಾದಗಿರಿಯಲ್ಲೂ ಭಾರೀ ಮಳೆಯಾಗ್ತಿದ್ದು, ಬೃಹತ್ ಮರಗಳು ಧರೆಗುರುಳಿವೆ. ಹೊನಗೇರ ಬೆಳಗೇರ ಸಂಪರ್ಕಿಸುವ ರಸ್ತೆಯಲ್ಲಿ ಮರಗಳು ಬಿದ್ದಿದ್ದರಿಂದ ಕೆಲಕಾಲ ಸಂಚಾರ ವ್ಯವಸ್ಥೆ ಸ್ಥಗಿತಗೊಂಡಿತ್ತು. ಹೀಗಾಗಿ ಕಾಲ್ನಡಿಗೆಯಲ್ಲೇ ಜನ ಪಯಣ ಬೆಳೆಸಿದ್ದಾರೆ. ಕೃತಿಕಾ ಮಳೆ ಜನರಿಗೆ ಕನಸಲ್ಲೂ ಬೆಚ್ಚಿ ಬೀಳಿಸುತ್ತಿದೆ. ವಿಜಯನಗರದಾದ್ಯಂತ ಮಳೆರಾಯನ ಆರ್ಭಟ ಜೋರಾಗಿದ್ದು, ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಲ್ಲಿ ಮನೆ ಗೋಡೆ ಒಂದು ಕುಸಿದು ಬಿದ್ದಿದೆ. ಇನ್ನು ಹಲವರ ಮನೆಗೆ ಮಳೆ ನೀರು ನುಗ್ಗಿದ್ದು, ಬಿತ್ತನೆಗೆ ತಂದಿದ್ದ ಬೀಜಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಪೂರ್ವ ಮುಂಗಾರು ಮಳೆ ಅನ್ನದಾತರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದ ದಾವಣಗೆರೆ ಜಿಲ್ಲೆಯಾದ್ಯಂತ ಅನ್ನದಾತರ ಬದುಕು ನೀರಾಬಟ್ಟೆಯಾಗಿದೆ.
ವರುಣನ ಆರ್ಭಟಕ್ಕೆ ಹರಿಹರ ತಾಲೂಕಿನಲ್ಲೇ 500 ಎಕರೆಗೂ ಅಧಿಕ ಭತ್ತದ ಬೆಳೆ ಸರ್ವನಾಶವಾಗಿದೆ. ಕೆಲವರು ಬಂಗಾರ ಅಡವಿಟ್ಟು ಭತ್ತದ ಬೆಳೆ ಬೆಳೆದರೆ ಇನ್ನು ಕೆಲವರು ಸಾಲ ಸೋಲ ಮಾಡಿಕೊಂಡಿದ್ರು. ಆದ್ರೀಗ ಭತ್ತದ ಬೆಳೆ ನೆಲ ಕಚ್ಚಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ನಾವು ಸಾಲ ಸೋಲ ಮಾಡಿ ಬಂಗಾರ ಅವು ಎಲ್ಲ ಒತ್ತೆ ಇಟ್ಟು ಸಾಲ ಸೋಲ ಮಾಡಿ ಇದನ್ನು ಮಾಡಿದ್ದೀವಿ. ಸರ್ಕಾರ ನೋಡಿದ್ರೆ 6,000 ರೂಪಾಯಿ ಕೊಡ್ತೈತಿ. 6,000 ಪರಿಹಾರದಾಗ ಏನು ಬರ್ತೈತಿ? ಈಗ ಭತ್ತ ಕೊಯ್ಯೋಕ್ಕೂ ಬರೋಂಗಿಲ್ಲ. ಈಗ ನೆಲಕ್ಕೆ ಬಿದ್ದುಬಿಟ್ಟಿದೆ. ಈಗ ಎಂಡ್ರ ಕೊಳ ತಲೆ ಸತಿನೂ ಒತ್ತೆ ಇಟ್ಟು ತಂದು ಹಾಕಿದ್ದೇವೆ. 35,000-40,000 ರೂಪಾಯಿ ಪ್ರತಿ ಎಕರೆಗೆ ಇಷ್ಟೆಲ್ಲ ಖರ್ಚು ಮಾಡೇವಿ. ಅದ್ರಾಗ ಉಳಿಯೋದು ಒಂದು 5-6 ಸಾವಿರ ಹೆಚ್ಚಿಗೆ ಉಳಿಬೋದು. ಅದನ್ನು ಬಾಯಿಗೆ ಮಣ್ಣು ಹಾಕಿದಂಗೆ ಆಗ್ಬಿಡ್ತೀವಿ. ಮಳೆ ಬಂದು ಸಾಲ ಒತ್ತಾಗ್ಬಿಡತ್ರಿ. ನೀವು ಅದೇನು ಮಾಡ್ತೀರ ಮಾಡಿರಿ. ಯಾವ ಗದ್ದೆಗಳು ಎಲ್ಲ ಲಾಸ್ ಆಗಿ ಮಳೆ ಹಿಡ್ಕೊಂಡು ಕೊಯ್ಯಕ್ಕೆ ಬಂದದವ. ಅವು ಏನು ಪರಿಹಾರ ಮಾಡ್ತೀರ ಮಾಡಿರಿ. ನೀವು ಭತ್ತ ನೋಡಿ ರೇಟ್ ಇಲ್ಲ, ಗೊಬ್ಬರ ಔಷಧಿ ಎಲ್ಲ ವಿಪರೀತ ರೇಟ್ ಮಾಡ್ತಾರೆ. ನಾವು ಎಲ್ಲ ನೆಲ ಕಚ್ಚಿ ಹೋಗ್ಬಿಟ್ಟತೆ. ಈಗ ನಾವು ಬಡವ್ರ ಬಗ್ಗೆ ಏನು ಮಾಡ್ಬೇಕು? ಹೊಲ ಇಟ್ಕೊಂಡವ್ರು ಭಾಳ ನೆಲ ಕಚ್ಚಿಬಿಟ್ಟತಿ. ಹಂಗಾಗಿ ಎಲ್ಲ ರೈತರು ಹಾಳಾಗಿ ಹೋಗಿದ್ದಾರೆ. ಅದಕ್ಕೆ ನೀವು ಕೊಡೋ ಪರಿಹಾರ ಆಗೋದಿಲ್ಲ ನೋಡಿರಿ. ನೀವು ತಿಳಿದು ಎಲ್ಲ ಪರಿಹಾರ ಏನು ಮಾಡ್ಬೇಕು ಅನ್ನೋದೈತಿ. ನಮ್ಮ ಬಡವರು ಹಚ್ಚಿದಾರ, ರೈತರು ಇದ್ದಾರಲ್ಲ, ಎಲ್ಲ ಕಾಳುಗೂತಿ ಅವು ಇವು ಮಾಡಿಕ್ಕಿಂತ ರೈತರಿಗೆ ಏನು ಲಾಸ್ ಆಗೈತಿ. ನೀವು ಪರಿಹಾರ ಏನು ಕೊಡ್ತೀರಿ? ನೀವು ಕೊಡೋದು 6,000 ಎಲ್ಲಿಗೆ ಆಗಲ್ಲ. 50,000 ರೂಪಾಯಿ ಖರ್ಚು ಬರ್ತೈತಿ ಒಂದು ಎಕರೆಗೆ. ಚಿಕ್ಕಬಳ್ಳಾಪುರ ಅಂದರೆ ಮೊದಲೇ ಬರದ ನಾಡು. ಹೀಗಾಗಿ ಅಲ್ಪ ಸ್ವಲ್ಪ ನೀರಲ್ಲೇ ಕಷ್ಟಪಟ್ಟು ಬೆಳೆ ಬೆಳೆದಿದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ಸುರಿದ ಅಕಾಲಿಕ ಮಳೆ ಅನ್ನದಾತರ ಬದುಕಿಗೆ ಬರೆ ಎಳೆದಿದೆ. ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದಲ್ಲಿ ಸುರಿದ ಆಲಿಕಲ್ಲು ಮಳೆಗೆ 2.5 ಎಕರೆ ಪ್ರದೇಶದ ಟೊಮ್ಯಾಟೊ ಬೆಳೆ ನೆಲಕಚ್ಚಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಬೇಕಿತ್ತು. ಅಷ್ಟರಲ್ಲೇ ಎಲ್ಲ ಸರ್ವನಾಶವಾಗಿದೆ. ನಾನು ಒಂದು 2.5 ಎಕರೆಗೆ ಟೊಮೆಟೊ ಹಾಕಿದ್ದೆ. ರಾತ್ರಿ ಗಾಳಿ ಜಾಸ್ತಿ ಬಂದು ಬೆಳೆ ಎಲ್ಲ ನಷ್ಟ ಆಗಿದೆ. ಒಂದು 5 ಲಕ್ಷ ಬಂಡವಾಳ ಹಾಕಿ ಒಂದು 21,000 ಪೈರು ಹಾಕಿ ಸುಮಾರು ಒಂದು 5 ಲಕ್ಷ ಖರ್ಚು ಮಾಡಿದ್ದೀನಿ. ಇನ್ನೇನು ಕಾಯಿ ಬರೋ ಸ್ಟೇಜ್ 3ನೇ ಸಲ ಬಳ್ಳಿ ಕಟ್ತಾ ಇದ್ದೆ. ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಬಂದು ಗಾಳಿ ಜಾಸ್ತಿಯಾಗಿ ಎಲ್ಲ ಹಾಳಾಗಿದೆ. ಇವಾಗ ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಒಂದು 15-20 ಲಕ್ಷ ನಂಗೆ ಲಾಸ್ ಆಗಿದೆ. ಮಳೆಗಾಲ ಶುರುವಾದರೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಗೋಳು ಹೇಳತೀರದಂತಾಗಿರುತ್ತೆ. ಮಹಾಮಳೆಗೆ ರಸ್ತೆಗಳೆಲ್ಲ ಕೊಚ್ಚಿ ಹೋಗೋದಕ್ಕೆ ಶುರುವಾಗ್ತವೆ. ನಿರಂತರವಾಗಿ ಸುರಿದ ಮಳೆಗೆ ಗಣೇಶ ನಗರದ 2ನೇ ವಾರ್ಡಿನಲ್ಲಿ ರಸ್ತೆ ಕುಸಿದಿದ್ದು ಓಮ್ನಿ ಕಾರೊಂದು ಸಿಲುಕಿಕೊಂಡಿತ್ತು. 2 ತಿಂಗಳ ಹಿಂದಷ್ಟೇ ತಡೆಗೋಡೆ ನಿರ್ಮಿಸಿ ರಸ್ತೆ ಮೇಲೆ ಮಣ್ಣು ಹಾಕಿದ್ರು. ಆದ್ರೀಗ ಎಲ್ಲ ಕೊಚ್ಚಿ ಹೋಗಿದೆ. ಒಟ್ನಲ್ಲಿ ಕರುನಾಡಿನಲ್ಲಿ ಎದ್ದಿರೋ ಪೂರ್ವ ಮುಂಗಾರು ಮಾರುತಗಳು ರೈತರನ್ನ ತತ್ತರಿಸುವಂತೆ ಮಾಡ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.